ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮೊದಲು ನೀವೇನಾದ್ರು ಮೊದಲು ನಮ್ಮ ವೀಡಿಯೋ ನೋಡ್ತೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ಕೋಬೇಡಿ. ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಅವ್ರ ಮನೆಗೆ ಗೆಸ್ಟ್ ಬರ್ತಿರ್ತಾರೆ, ಅಂದರೆ ಅರುಂಧತಿ ಅಂದರೆ ಸಾರಿತಾ ಅವರ ಫ್ರೆಂಡ್ ಬರ್ತಿರ್ಬೇಕಾದ್ರೆ ಇನ್ನೇನು ಇಷ್ಟೊತ್ತಾದರೂ ಬಂದೇ ಇಲ್ವಲ್ಲ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಅವಾಗ ಕೇಳ್ತಾರೆ, ನಿಮ್ಮ ಫ್ರೆಂಡ್ ಬಂದೇ ಬರ್ತಾರಾ ಅಂತ. ಅದಕ್ಕೆ ಹೌದು, ನನ್ನ ಫ್ರೆಂಡ್ ಬಂದೇ ಬರ್ತಾಳೆ. ಅರುಂಧತಿ ಅಂದರೆ ಟೈಮು ಅಂದರೆ ಅರುಂಧತಿ. ನನಗೆ ಇಷ್ಟು ವರ್ಷದ ಮೇಲೆ ನಾನು ಅವಳನ್ನ ಮೀಟ್ ಮಾಡ್ತಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ. ಅವಳು ಬರೋದನ್ನ ನಾನು ಕಾಯ್ತಾ ಇದ್ದೀನಿ ಅಂದ್ಕೊಂಡು ಎಲ್ಲರ ಜೊತೆ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಾರ್ ಸೌಂಡ್ ಆಗುತ್ತೆ. ಕಾರ್ ಸೌಂಡ್ ಆದ ತಕ್ಷಣ ಬಂದು ಅಂದ್ಕೊಂಡು ಅಲ್ಲಿಗೆ ಓಡೋಗ್ತಾಳೆ. ಓಡೋಗ್ಬೇಕಾದ್ರೆ ಅರುಂಧತಿ ಮತ್ತು ಅವ್ರ ಮಗಳು ಇಳಿದು ಬರ್ತಾ ಇರ್ತಾರೆ. ಅವಾಗ ಹೋಗಿ ಬಾಚಿ ತಪ್ಕೊಬಿಡ್ತಾಳೆ ಸರಿತಾ ಅರುಂಧತಿನ. ತಪ್ಕೊಂಡಷ್ಟಾಗೆ ಫುಲ್ಲು ಖುಷಿ ಆಗುತ್ತೆ. ಅಷ್ಟೊತ್ತಿಗೆ ವೈಷ್ಣವಿ ಅಂದರೆ ಅರುಂಧತಿ ಮಗಳು ನಾನು ಇದ್ದೀನಿ ಅಂತ ಹೇಳ್ತಾರೆ. ನಾನು ಇದ್ದೀನಿ ಅಂದ್ಕೊಂಡು ಹಿಡಿದು ಕಾರ್ನ ಬರ್ತಾಳೆ. ಬಂದ ತಕ್ಷಣ ಅನಿಕೇತ್ ಕಣ್ಣಿಗೆ ಬಿದ್ದೇ ಬಿಡ್ತಾಳೆ ವೈಷ್ಣವಿ. ವಾವ್, ಬ್ಯೂಟಿಫುಲ್, ಅಮೇಜ್, ಬದುಕಿದ್ರೆ ಇವಳ ಜೊತೆ ಬದುಕಬೇಕು, ಸ್ವರ್ಗ ಅಂತ ಆಲೆ ಆ ವೈಷ್ಣವಿ ಮೇಲೆ ಕಣ್ಣು ಬಿದ್ದೋಗುತ್ತೆ. ಅವನಿಗಂತೂ ಫುಲ್ಲು ಖುಷಿಯಾಗಿ ಹೋಗುತ್ತೆ. ಹಾಗೆ ಕೂಡ ಇಬ್ಬರು ಕೂಡ ನಡ್ಕೊಂಡು ಬಂದಷ್ಟೇ ಮನೆ ಒಳಗಡೆ ಬರ್ತಾರೆ. ಹಾಗೆ ಕೂಡ ಇವರು ನಮ್ಮ ಅತ್ತೆ, ಇವ್ರು ನಮ್ಮ ಮಾವ ಅಂತ ಹೇಳಿದ ತಕ್ಷಣ ಅರುಂಧತಿ ಮತ್ತು ವೈಷ್ಣವಿ ಅವರಿಬ್ಬರು ಕಾಲನ್ನ ಸಣ್ಣ ಮಾಡ್ಕೊಂಡಷ್ಟಾಗೆ ಇವ್ರು ಇಷ್ಟು ಕಲ್ಚರ್ ಇದೆ ಅಮೇರಿಕಲ್ಗೂ ಇದ್ದರೂ ಕೂಡ ನೀವು ಇನ್ನೂ ಈ ಕಲ್ಚರ್ನ ಮರ್ತಿಲ್ವಲ್ಲ ಅಂತ ಹೇಳ್ತಾರೆ ಅಜ್ಜಿ ತಾತನು. ಅದಕ್ಕೆ ಹೇಳ್ತಾರೆ ವೈಷ್ಣವಿ ಮತ್ತು ಅವರ ಅಮ್ಮ ಅರುಂಧತಿ, ಹೌದು ನಾವು ಎಲ್ಲೇ ಇದ್ದರೂ ಕೂಡ ನಮ್ಮ ಕಲ್ಚರ್ನ, ನಮ್ಮ ಸಂಸ್ಕಾರನ ಮರಿಬೇಡ್ದು ಅಂತ. ಹಾಗೆ ಕೂಡ ಅವ್ರ ಅಜ್ಜಿ ತಾತನೇ ಹೇಳ್ತಾರೆ, ಹೌದು ನಿನ್ನ ಮಗಳನ್ನು ಕೂಡ ಅದೇ ಥರ ಬೆಳೆಸಿದ್ದೆ, ನಮ್ಮ ಸಂಸ್ಕಾರ ಥರ ಅಂತ. ನಾವು ನಮ್ಮ ಸಂಸ್ಕಾರನ ಯಾವತ್ತೂ ಮರೆಯಲ್ಲ. ಹಾಗೆ ಕೂಡ ನಮ್ಮ ಹಿರಿಯವ್ರನ್ನ ನಾನು ತುಂಬ ಗೌರವಿಸ್ತೀನಿ ಅಂತ ಕೂಡ ವೈಷ್ಣವಿ ಹೇಳ್ತಾಳೆ. ಅವಾಗ ಎಲ್ಲರಿಗೂ ಖುಷಿ ಆಗೋಗುತ್ತೆ. ಈ ಕಡೆಗೆ ಗೌರಿ ಅವ್ರ ಅಕ್ಕನಿಗೆ ಫೋನ್ ಮಾಡಿರ್ತಾಳೆ. ನೋಡು, ನೀನು ಮಾಡ್ತಿದ್ಯಾ, ನೀನು ಬ್ಲೈಂಡಾಗಿ ಅವನನ್ನು ನಂಬಿದ್ಯಾ, ನನ್ನ ಮಾತು ಕೇಳು ಅಂತ ಎಷ್ಟೇ ಹೇಳ್ಕೊಂಡ್ರು ಕೂಡ ಅವಳು ಮೋನಿಕಾ ಕೇಳೋ ಸಿಚುವೇಷನಲ್ಲೇ ಇರೋದಿಲ್ಲ. ಇಲ್ಲ ನಾನು ಅವನನ್ನು ನಂಬಿದ್ದೀನಿ, ನೀನೇ ನಂಗೆ ತಲೆಗಿಲ್ದೆ ಅದನ್ನೆಲ್ಲ ತುಂಬಬೇಡ ಅಂತ ಹೇಳಿಬಿಟ್ಟು ಕಾಲ್ನ ಕಟ್ ಮಾಡಿಬಿಡ್ತಾಳೆ. ಈ ಕಡೆಗೆ ಎಲ್ಲರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದ್ಕೊಂಡು ಈ ಅನಿಕೇತ್ ಅವ್ರ ಅಮ್ಮ ಇರ್ತಾರಲ್ಲ, ಇವರು ಇದೇ ಥರ ಮಾತಾಡಿಕೊಂಡು ಎಲ್ಲರಿಗೂ ಕಾಳಾಗ್ತಾ ಇರ್ತಾರೆ. ಅಮ್ಮ ನೀವೇ ಏನಾದರೂ ಮಾಡಿ ಅಂತ ಅನಿಕೇತ್ ಅವ್ರ ತಂಗಿ ಅವ್ರ ಅಮ್ಮಂಗೆ ಹೇಳ್ತಾರೆ. ಅದಕ್ಕೆ ಸರಿ ಅಂದ್ಬಿಟ್ಟು ಹಾಗೆ ಎಲ್ಲರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊತಾರೆ. ಇವರು ನನ್ನ ಈ ಮನೆ ಮಗಳು ಅಂತ ಆಶಾ ಅಂತ ಕೂಡ ಎಲ್ಲನೂ ಪರಿಚಯ ಮಾಡಿಕೊಡ್ತಾಳೆ. ಆಶಾನು ಪರಿಚಯ ಮಾಡಿಕೊಡ್ತಾಳೆ, ಎಲ್ಲನೂ ಪರಿಚಯ ಮಾಡಿಕೊಡ್ತಾಳೆ. ಸರಿತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾರೆ. ಹಾಗೆ ಇವನು ನನ್ನ ಮಗ ವಿವೇಕ್ ಚಕ್ರವರ್ತಿ ಅಂತ, ಒಬ್ಬನೇ ಮಗ ಅಂತ ಕೂಡ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಕೂಡ ಅಷ್ಟೊತ್ತಿಗೆ ಅನಿಕೇತ್ ಬರ್ತಾನೆ. ಅನಿಕೇತ್ ಬಂದಷ್ಟಾಗೆ ಅವಳು ಕೂಡ ಪರಿಚಯ ಮಾಡಿಕೊಡ್ತಾಳೆ, ಶಿ ಈಸ್ ಮೈ ಸನ್ ಅಂದ್ಕೊಂಡು. ಹಾಗೆ ಕೂಡ ಶ್ಯಾಮನು ಕೂಡ ಪರಿಚಯ ಮಾಡಿಕೊಡ್ತಾರೆ. ಆವಾಗ ಆ ಅರುಂಧತಿ ಕೇಳ್ತಾರೆ, ಶ್ಯಾಮ್ ಅಂದರೆ ನೀವೇ ತಾನೇ, ಕವನ ಬರೀತೀರಲ್ಲ ನೀವೇ ತಾನೇ, ನೀವು ಯಾವ್ದಾರ ಒಂದು ಕವನ ಹೇಳ್ತೀರಾ ಅಂತ. ಅವಾಗ ಹೇಳ್ತಾರೆ, ನನಗೆ ತುಂಬ ಇಷ್ಟ, ನನಗೆ ಈ ಕನ್ನಡ ಸಾಹಿತ್ಯ ಗೀತೆ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಅವನ ಮೇಲೆ ಒಂದು ಕವನ ಹೇಳ್ತಾಳೆ ಅರುಂಧತಿ. ಅವಾಗ ಫುಲ್ಲು ಖುಷಿಯಾಗಿ ಹೋಗ್ತಾನೆ ಶ್ಯಾಮ್. ನನ್ನ ಹೆಸರಿನಲ್ಲಿ ಒಂದು ಕವನ ಕೇಳೋಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಕೂಡ. ಹಾಗೆ ಕೂಡ ಅರುಂಧತಿ ಮಗಳು ವೈಷ್ಣವಿ ಕೂಡ ಶ್ಯಾಮ್ನ ಮಾತಾಡಿಸ್ಬಿಡ್ತಾಳೆ. ನನಗಂತೂ ನಿಮ್ಮ ಕವನ ಅಂದರೆ ತುಂಬ ಇಷ್ಟ, ನೀವು ನಮ್ಮ ಅಮ್ಮನ ಜೊತೆ ಇದ್ರೆ ಅಂತೂ ದಿನಕ್ಕೆ 40-50 ಕವನ ಹೇಳ್ತಾನೆ ಇರ್ತಾರೆ ಅಂದ್ಕೊಂಡು ಹೇಳ್ಕೊಂಡು ಎಲ್ಲ ನಗ್ತಾ ಇರ್ತಾರೆ. ಅಲ್ಲಿಗೆ ಗೌರಿ ಕಾಫಿ ತರ್ತಾಳೆ. ಗೌರಿ ಕಾಫಿ ತಂದಷ್ಟಾಗೆ ಈಸ್ಕೊತಾರೆ, ಕುಡಿದಾದ್ಮೇಲೆ ವಾವ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ, ಹೇಳ್ದಂತೆಯೇ ಕಾಫಿ ತಂದು ಕೊಡ್ತಿದ್ದಾಳೆ ಕೆಡಿಸ್ದವಳು, ನೀನು ತುಂಬ ಚೆನ್ನಾಗಿರೋ ಕೆಡಿಸ್ದವಳನ್ನ ಮಡಿಕೊಂಡಿದ್ಯಾ ಅಂತ ಅವಳಿಗೆ ಅವಮಾನ ಮಾಡೇ ಬಿಡ್ತಾರೆ, ಅಂದರೆ ಗೌರಿಗೆ. ಅದಾದಮೇಲೆ ಅವಳು ಅರುಂಧತಿ ಹೇಳಿದ ತಕ್ಷಣ ಸರಿತಾನು ಏನು ಮಾತಾಡೋದಿಲ್ಲ, ಬೇಕು ಕೂಡ ಏನು ಮಾತಾಡೋದಿಲ್ಲ. ಕಾಫಿನ ನೋಡಿ ಕುಡಿದ್ಬಿಟ್ಟು ನಿಮಗೆ ನಮ್ಮ ಕಡೆಯಿಂದ ಟಿಪ್ಸ್ ಅಂತ ಅಮೌಂಟ್ ಕೊಡೋಕೆ ಬರ್ತಾರೆ. ಆದರೆ ಗೌರಿ ತೊಗೊಳ್ಳಲ್ಲ. ಇಲ್ಲ ನಮಗೆ ಅತಿಥಿ ಸತ್ಕಾರ ಮಾಡೋದು ನನಗೆ ತುಂಬ ಇಷ್ಟ, ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅದಾದಮೇಲೆ ಗೌರಿನ ಹೋಗು ಅಂತ ಹೇಳ್ತಾರೆ. ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಿಕೇತ್ ಅವರ ಅಮ್ಮ ಒಂದು ನಿಮಿಷ ಗೌರಿ ನಿಂತ್ಕೊ ಅಂತ ಹೇಳಿಬಿಟ್ಟು, ಗೌರಿ ಬೇರೆ ಯಾರೂ ಅಲ್ಲ, ಕೆಡಿಸ್ತವಳಲ್ಲ, ವಿವೇಕ್ ಚಕ್ರವರ್ತಿಯವರ ಹೆಂಡತಿ, ಅಂದರೆ ಸರಿತಾ ಅಕ್ಕ ಇದ್ದಾಳಲ್ಲ, ಅಕ್ಕನ
ಸೊಸೆ ಅಂತ ಇಂಟ್ರೊಡ್ಯೂಸ್ ಮಾಡೇ ಬಿಡ್ತಾಳೆ. ಆವಾಗ ಅರುಂಧತಿ ತುಂಬ ಸಾರಿ, ನನಗೆ ತುಂಬ ಬೇಜಾರಾಗೋಯಿತು, ನನಗೆ ತುಂಬ ಸಂಸ್ಕಾರ ಇದೆ ಅಂದ್ಕೊಂಡಿದ್ದೆ, ನಿಮ್ಮ ಬಗ್ಗೆ ಈ ಥರ ಹಗುರವಾಗಿ ಮಾತಾಡಿದ್ದು ನನ್ನ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾಳೆ. ಆವಾಗ ಕ್ಷಮೆ ಕೇಳಿದ ತಕ್ಷಣ ಪರವಾಗಿಲ್ಲ, ನೀವು ದೊಡ್ಡವರು, ನನ್ನ ಹತ್ರ ಕ್ಷಮೆ ಕೇಳೋದು ಬೇಡ ಅಂತ. ಆವಾಗ ವೈಷ್ಣವಿ ಕೂಡ ಸಾರಿ ಅಕ್ಕ ಅಂತ ಕೇಳ್ತಾಳೆ. ಅಕ್ಕ ಅಂತ ಹೇಳ್ತಿದ್ದೆ, ಅಕ್ಕನ ಹತ್ರ ಕ್ಷಮೆ ಕೇಳೋದು ತಪ್ಪು ತಾನೇ, ಹೀಗೆ ಮಾತಾಡ್ತೀರಿ ನೀವು, ಈಗ ನಿಮಗೆ ಸ್ನ್ಯಾಕ್ಸ್ ತಂದು ಕೊಡ್ತೀನಿ ಅಂತ ಬರ್ತಾರೆ. ಆವಾಗ ಅರುಂಧತಿ ಬೈದೇ ಬಿಡ್ತಾರೆ. ನೀವೇನು ಬೇಕು, ನಿನ್ನ ಹೆಂಡತಿನ ಇಷ್ಟೊಂದು ಅವಮಾನ ಮಾಡ್ತಿದ್ರು ಸುಮ್ಮನೆ ನಿಂತಿದ್ಯಾ, ನೀನು ಮಾಡ್ತಿರೋದು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಹೆಂಡತಿ ಮೇಲೆ ಸ್ವಲ್ಪ ಗೌರವ ಇರಲಿ ಅಂತ ಹೇಳ್ತಾರೆ. ಹಾಗೆ ಕೂಡ ವಿವೇಕ್ ಬಂದೇ ಬಿಡ್ತಾನೆ ಗೌರಿ ಜೊತೆ ಮಾತಾಡೋಕ್ಕೆ. ಏನು ಮಾಡಿದೆ ನೀನು, ಯಾಕೆ ಈ ಥರ ಬಂದಿದ್ಯಾ, ನೀನು ಒಳ್ಳೆ ಕಾಸ್ಟ್ಲಿ ಸೀರೆ ನಾನು ತಗೊಟ್ಟಿದ್ದೆ ತಾನೆ, ಹಾಕೊಂಡು ಬರಬೇಕು ತಾನೆ, ನೀನು ನಂಗೆ ಅವಮಾನ ಮಾಡೋಕ್ಕೆ ಬಂದಿದ್ಯಾ ಅಂತ, ನೀನು ಒಳ್ಳೆ ಕಾಸ್ಟ್ಲಿ ಸೀರೆ ತಂದುಕೊಟ್ಟಿದ್ಯಾ, ನನಗೆ ಏನು ತಂದುಕೊಟ್ಟಿದ್ಯಾ, ಹೆಂಡ್ತಿಯನ್ನ ದಬ್ಬಾಳಿಕೆ ಮೇಲೆ ತಂದುಕೊಟ್ಟಿದ್ಯಾ, ಇಷ್ಟಪಟ್ಟು ತಂದುಕೊಟ್ಟಿದ್ಯಾ, ನೀನು ಯಾವತ್ತು ನನ್ನ ಹೆಂಡ್ತಿ ಅಂತ ಒಪ್ಕೊಂಡು ಇಷ್ಟಪಟ್ಟು ತಂದುಕೊಡ್ತೀಯಾ, ಅವಾಗ ನಾನು ಇದನ್ನು ಹುಡ್ಕೊಳ್ಳೋದು ಅಂತ ಹೇಳ್ತಾರೆ. ಈಗ ನೀನು ನಮಗೆ ಮಾಮ್ಗೆ ಮತ್ತು ನನಗೆ ಅವಮಾನ ಮಾಡಬೇಕು ಅಂತ ಈ ಥರ ಬಂದಿದ್ಯಾ ಅಂತ ಕೇಳ್ತಾರೆ. ಇಲ್ಲ ನೀನು ತುಂಬ ತಪ್ಪಾಗಿ ತಿಳ್ಕೊತಾ ಇದೆಯಾ, ನಾನು ಯಾವಾಗಲೂ ಇದೇ ಥರ ಇರೋದು, ಯಾಕೆ ನನ್ನ ಆ ಥರ ಅವಮಾನ ಮಾಡಲಿ, ಅವರು ನನ್ನ ಗುಣದ ಬಗ್ಗೆ ಹೊಗಳಿದ್ರು, ಹಾಗೆ ಕೂಡ ನನ್ನ ಬಟ್ಟೆ ಬಗ್ಗೆ ತೆಗಲಿಲ್ಲ ಅಂತ ಹೇಳ್ಕೊಂಡು ಅವಳು ಆ ಕಡೆಗೆ ಸ್ನ್ಯಾಕ್ಸ್ ಮಾಡಬೇಕು, ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ, ಹೋಗು ಅಂತ ಹೇಳ್ಬಿಡ್ತಾರೆ. ಹಾಗೆ ಗೌರಿನ ಕೈ ಹಿಡಿದ್ಬಿಡ್ತಾನೆ. ಆವಾಗ ಕೈ ಸುಟ್ಬಿಡುತ್ತೆ. ಅಮ್ಮ ಅಂತ ಕಿರ್ಚ್ಬಿಡ್ತಾಳೆ. ಅಷ್ಟೊತ್ತಿಗೆ ಶ್ಯಾಮವ್ರ ಅಮ್ಮ ಬರ್ತಾರೆ, ಅಂದರೆ ಆಶವ್ರು ಬರ್ತಾರೆ. ಏನು ಮಾಡ್ದೋ ನೀನು, ಅವಳಿಗೆ ಕೈಗೆ ಸುಟ್ಬಿಟ್ಟ, ನಿನ್ನ ಮಾತು ಕೇಳಲಿಲ್ಲ ಅಂತ, ಈ ಥರ ಮಾಡೋದು ತಪ್ಪಲ್ವೇನೋ, ಮೃಗ ಹಾಕ್ತಿದ್ಯಲ್ಲೋ ಅಂತ ಬೈಕೊಂಡು ಔಷಧಿ ಆಗ್ತಾ ಇರ್ತಾಳೆ. ಅದಕ್ಕೆ ಇಲ್ಲ ಚಿಕ್ಕಮ್ಮ, ನಾನು ಸುಟ್ಟಿಲ್ಲ ಚಿಕ್ಕಮ್ಮ, ಅದು ಏನಾಯಿತು ಅಂತ ಕೇಳು ಚಿಕ್ಕಮ್ಮ ಅವಳನ್ನೇ ಅಂತ. ಯಾಕೋ ಅವಳಾಗ ಅವಳು ಸುಟ್ಕೊಳ್ಳೋಕ್ಕೆ ಅವಳಿಗೆ ಸುಡುತ್ತೆ ಅಂತ ಗೊತ್ತಿಲ್ವೇನೋ, ಅವಳು ಚಿಕ್ಕ ಮಗುನೇನೋ, ನೀನೊಂದ್ಸತಿ ಸುಟ್ಟು ನೋಡು ಗೊತ್ತಾಗುತ್ತೆ, ಅಮ್ಮ ಸುಡುತ್ತೆ, ಹಂಗೆ ಅವಳಿಗೂ ಗೊತ್ತಿಲ್ವೇನೋ ನೀನೇ ಸುಟ್ಟಿರೋದು ಅಂತ ಬೈಕೊಂಡು ಹಾಡ್ಕೊಂತು. ಈ ಗೌರಿನೂ ಕೂಡ ಅದೇ ಥರ ನಾಟಕ ಮಾಡ್ತಾ ಇರ್ತಾಳೆ. ಈ ಕಡೆಗೆ ಮೋನಿಕಾ ಬರ್ತಾಳೆ. ಮೋನಿಕಾ ಬಂದ್ಬಿಟ್ಟು ನಂಗೆ ಕಾಫಿ ಮಾಡ್ಕೊಡ್ತೀರಾ ಅಂತ ಅವ್ರ ಮನೇಲಿ ಕೇಳ್ತಾ ಇರ್ತಾಳೆ. ಅದಕ್ಕೆ ನಿಂಗೆ ಬೇಕಾದರೆ ಮಾಡ್ಕೊ ಅಂತ ಹೇಳ್ತಾರೆ. ನಿನ್ನಿಂದ ನಾನು ಇಲ್ಲಿ ಸರ್ಕಾರ ಮಾಡೋಕ್ಕೆ ನಿನ್ಗೆ ರಾಜ್ಕುಮಾರ್ ಯಾರೂ ಬರಲ್ಲ ಅಂತ ಹೇಳಿದ ತಕ್ಷಣವೇ ಗೌರಿ ಅಂದರೆ ಮೋನಿಕನ ಫ್ರೆಂಡ್ ಬರ್ತಾರೆ. ಫ್ರೆಂಡ್ ಬಂದಷ್ಟಾಗೆ ಮೋನಿಕನ ಫ್ರೆಂಡ್ ನನ್ನ ಕ್ಲಾಸ್ಮೇಟು ಅಂತ ಹೇಳಿಬಿಟ್ಟು ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ.